ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಿಳೆಯರು ಭೀಮನ ಅಮಾವಾಸ್ಯೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುತ್ತಾರೆ. ಈ ದಿನದಂದು ತಮ್ಮ ಪತಿಯ ಆಯುಷು, ಆರೋಗ್ಯ ಮತ್ತು ಅಭಿವೃದ್ಧಿಗಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಮದುವೆಯಾಗಿರುವ ಹೆಣ್ಣು ಮಕ್ಕಳು ಪತಿಯ ಆಯುಸ್ಸು, ಆರೋಗ್ಯಕ್ಕಾಗಿ ಈ ವ್ರತವನ್ನು ಆಚರಿಸಿದರೆ, ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆಯ ಪತಿ ಸಿಗಲಿ ಎಂದು ಈ ಒಂದು ವ್ರತವನ್ನು ಆಚರಣೆ ಮಾಡುತ್ತಾರೆ. ಭೀಮನ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸಲಾಗುತ್ತದೆ. ಹಾಗಾದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಕೈಗೊಳ್ಳಬೇಕು, ಪೂಜೆಯನ್ನು ಹೇಗೆ ಮಾಡಬೇಕು, ಪೂಜಾ ವಿಧಾನ ಹೇಗೆ, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಈ ವ್ರತವನ್ನು ಆಚರಿಸುವವರು ಭೀಮನ ಅಮಾವಾಸ್ಯೆಯ ಹಿಂದಿನ ದಿನವೇ ಮನೆಯನ್ನು ಸ್ವಚ್ಛ ಮಾಡಿಟ್ಕೊಂಡು ಪೂಜಾ ಸಾಮಗ್ರಿಗಳನ್ನು ಕೂಡ ಸ್ವಚ್ಛ ಮಾಡಿಟ್ಕೊಂಡು ಪೂಜೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಂಡಿರಬೇಕು. ಭೀಮನ ಅಮಾವಾಸ್ಯೆಯ ದಿನ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವವರು ಆ ದಿನದಂದು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಳ್ಳಿ. ಪೀಠದ ಮೇಲೆ ಶಿವ ಮತ್ತು ಪಾರ್ವತಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಮೊದಲಿಗೆ ಸ್ಥಾಪನೆ ಮಾಡಿ. ಫೋಟೋ ಇಲ್ಲ ಎನ್ನುವವರು ಅಂಥವರು ದೀಪವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಸಾಕು. ಫೋಟೋ ಇರುವವರು ಫೋಟೋವನ್ನು ಸ್ಥಾಪನೆ ಮಾಡಿ ಫೋಟೋಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಶಿವನಿಗೆ ವಿಭೂತಿಯನ್ನು ಅರ್ಪಿಸಿ ಫೋಟೋದ ಮುಂಭಾಗದಲ್ಲಿ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಆ ಅಕ್ಕಿಯಲ್ಲಿ ಓಂ ಮತ್ತು ಶ್ರೀ ಎಂದು ಬರೆಯಿರಿ. ಓಂ ಬರೆದಿರುವ ಜಾಗದಲ್ಲಿ ಒಂದು ದೀಪಸ್ತಂಭವನ್ನು ಇಡಿ. ಹಾಗೆ ಶ್ರೀ ಬರೆದಿರುವ ಜಾಗದಲ್ಲಿ ಇನ್ನೊಂದು ದೀಪಸ್ತಂಭವನ್ನು ಸ್ಥಾಪನೆ ಮಾಡಿ. ಒಟ್ಟು 2 ದೀಪಸ್ತಂಭವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಈ ವ್ರತವನ್ನು ಆಚರಿಸುವವರು ಒಂದು ದೀಪಸ್ತಂಭವನ್ನು ಇಟ್ಟು ಪೂಜೆ ಮಾಡಬಾರದು. 2 ದೀಪಸ್ತಂಭವನ್ನು ಇಟ್ಟು 2 ದೀಪಸ್ತಂಭಕ್ಕೂ ಒಂದು ದೀಪಸ್ತಂಭಕ್ಕೆ ಶಿವನನ್ನು ಆವಾಹನೆ ಮಾಡಿ ಇನ್ನೊಂದು ದೀಪಸ್ತಂಭದಲ್ಲಿ ಪಾರ್ವತಿಯನ್ನು ಆವಾಹನೆ ಮಾಡಿ ಶಿವ ಮತ್ತು ಪಾರ್ವತಿಯ ರೂಪದಲ್ಲಿ ದೀಪವನ್ನು ಪೂಜೆ ಮಾಡಬೇಕು. 2 ದೀಪಗಳನ್ನು ಇಟ್ಟಿದ ನಂತರ ಆ ದೀಪಕ್ಕೆ ಎಣ್ಣೆಯನ್ನು ಹಾಕಿ 2 ಬತ್ತಿಯನ್ನು ಹಾಕಿ ಒಸೆದು ಬತ್ತಿಯನ್ನು ಹಾಕಿ ನಂತರ ದೀಪಕ್ಕೆ ಅಂದರೆ ದೀಪದ ಸ್ತಂಭಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹಾಗೆ 5 ಎಳೆಯ ಅಂಗನೂಲನ್ನು ಅರ್ಪಿಸಿ. ಇನ್ನು ಈ ವ್ರತವನ್ನು ಆಚರಿಸುವವರು ವಿಶೇಷವಾಗಿ ಶಿವನಿಗೆ ಈ ದಿನದಂದು ಕಡುಬನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಸಾಧ್ಯವಾದರೆ ಕಡುಬನ್ನು ನೈವೇದ್ಯವಾಗಿ ಅರ್ಪಿಸಿ, ಇಲ್ಲ ಎನ್ನುವವರು ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಅದನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಮಾಡಬಹುದು. ಇನ್ನು ದೀಪವನ್ನು ಸ್ಥಾಪನೆ ಮಾಡಿದ ನಂತರ ನೈವೇದ್ಯವಾಗಿ ಸಿಹಿ ತಿಂಡಿಯನ್ನು ಅರ್ಪಿಸಿ ಹಾಗೆ ವಿಳೆದೆಲೆ, ಅಡಿಕೆ ಹಾಗೆ ಬಾಳೆಹಣ್ಣನ್ನು ಕೂಡ ನೈವೇದ್ಯವಾಗಿ ಅರ್ಪಣೆ ಮಾಡಿ ಒಂದು ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡಬೇಕು. ಯಾವುದೇ ಪೂಜೆ ಆಗಲಿ ಮೊದಲು ಗಣಪತಿಗೆ ಪೂಜೆ ಮಾಡಿ ನಂತರವೇ ಪೂಜೆ ಮಾಡಬೇಕು. ಆದ್ದರಿಂದ ಒಂದು ಕಡೆಯಲ್ಲಿ ಗಣಪತಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ, ಫೋಟೋ ಅಥವಾ ವಿಗ್ರಹ ಇಲ್ಲ ಎನ್ನುವವರು ಅರಿಶಿಣದ ಉಂಡೆಯಿಂದ ಗಣಪತಿಯ ಮೂರ್ತಿಯನ್ನು ಮಾಡಿ ಗಣಪತಿಗೆ ತಿಲಕವನ್ನು ಅರ್ಪಿಸಿ ಹಾಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನೈವೇದ್ಯ ಮಾಡಿ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿಕೊಂಡು ನಂತರ ದೀಪಗಳಿಗೆ ಪೂಜೆ ಮಾಡಿ. ದೀಪ ಅಂದರೆ ಶಿವ ಮತ್ತು ಪಾರ್ವತಿಯನ್ನು ಆವಾಹನೆ ಮಾಡಿ ಆ ದೀಪಕ್ಕೆ ಶಿವ ಮತ್ತು ಪಾರ್ವತಿ ಎಂದು ಭಾವಿಸಿ ದೀಪಗಳನ್ನು ಭಕ್ತಿಯಿಂದ ಪೂಜೆ ಮಾಡಿ. ದೀಪಗಳನ್ನು ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಅರ್ಚನೆ ಮಾಡುವುದಾದರೆ ಹೂವಿನಿಂದ ಅರ್ಚನೆಯನ್ನು ಕೂಡ ಮಾಡಬಹುದು. ಜೊತೆಗೆ 9 ಗಂಟಿನ ದಾರವನ್ನು ಮಾಡಿಕೊಂಡು ಆ ದಾರಕ್ಕೆ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಆ ದಾರವನ್ನು ಕೂಡ ಆ ದೀಪದ ಮುಂದೆ ಇಟ್ಟು ಪೂಜೆ ಎಲ್ಲ ಮುಗಿದ ನಂತರ ಏನು ನೀವು ದೀಪವನ್ನು ಸ್ಥಾಪನೆ ಮಾಡಿರ್ತೀರಲ್ಲ, ದೀಪಕ್ಕೆ ಪೂಜೆ ಮಾಡಿ ಆರತಿ ಮಾಡಿ ಅರ್ಚನೆ ಮಾಡಿಕೊಂಡು ಮಹಾಮಂಗಳಾರತಿ ಎಲ್ಲ ಮುಗಿದ ನಂತರ ಪೂಜೆ ಎಲ್ಲ ಮುಗಿದ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಬೇಕು. ಈ ದಿನದಂದು ಅಂದರೆ ಭೀಮನ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಗಂಡನ ಪಾದ ಪೂಜೆಯನ್ನು ಮಾಡಲಾಗುತ್ತದೆ. ಪೂಜೆಯೆಲ್ಲ ಮುಗಿದ ನಂತರ ಗಂಡನ ಪಾದ ಪೂಜೆಯನ್ನು ಸಹ ಮಾಡಿ ಗಂಡನ ಪಾದಗಳನ್ನು ತೊಳೆದು ಪೂಜೆ ಮಾಡಿ
ಹಾಗೆ ನೀವು ಏನು 9 ಗಂಟಿನ ದಾರವನ್ನು ದೀಪದ ಮುಂದಿಟ್ಟಿರ್ತೀರಲ್ಲ, ಆ ದಾರವನ್ನು ಅದನ್ನು ಗೌರಿ ದಾರ ಅಂತ ಕರೀತಾರೆ. ಆ ದಾರವನ್ನು ನಿಮ್ಮ ಗಂಡನಿಂದ ನಿಮ್ಮ ಕೈಗೆ ಕಟ್ಟಿಸಿಕೊಳ್ಳಿ. ಈ ವ್ರತವನ್ನು ಆಚರಿಸಿದರೆ ಶಿವ ಮತ್ತು ಪಾರ್ವತಿಯ ಸಂಬಂಧ ಯಾವ ರೀತಿ ಗಟ್ಟಿಯಾಗಿರುತ್ತದೋ ಅದೇ ರೀತಿಯಾಗಿ ನಿಮ್ಮ ಸಂಬಂಧವೂ ಕೂಡ ಅಂದರೆ ದಾಂಪತ್ಯ ಜೀವನವೂ ಕೂಡ ಸುಖಮಯವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ಮದುವೆ ಆಗಿರದ ಹೆಣ್ಣು ಮಕ್ಕಳು ಈ ಒಂದು ವ್ರತವನ್ನು ಆಚರಿಸುವುದರಿಂದ ಅವರಿಗೆ ಶಿವನಂತ ಪತಿ ಸಿಗುತ್ತಾನೆ, ಅಂದರೆ ಭೀಮೇಶ್ವರ ಅಂದರೆ ಶಿವನಂತ ಪತಿ ಸಿಗುತ್ತಾರೆ ಎಂಬ ನಂಬಿಕೆಯಿಂದ ಈ ಒಂದು ಪೂಜೆಯನ್ನು ಮಾಡುತ್ತಾರೆ. ಅಂದರೆ ಒಳ್ಳೆಯ ಪತಿಗಾಗಿ ಈ ಒಂದು ಪೂಜೆ ಅಂದರೆ ಈ ವ್ರತವನ್ನು ಆಚರಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಆಚರಿಸಬೇಕು, ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.